ಇದಕ್ಕೆ ನಿಮ್ಮ ಸರ್ಕಾರ ಎಷ್ಟು ಪರ್ಸೆಂಟ್ ಬರ್ಲಿಕ್ಕೆ ಸರ್? ನೀವು ಎಷ್ಟರ 100% ಬರ್ತದೆ. ಈಗಿನ ಪರಿಸ್ಥಿತಿ ಆಧಾರ ಮೇಲೆ ನಮ್ಮದು 100% ನಮ್ಮದು ಬರ್ತದೆ. ನಮ್ಮ ಸರ್ಕಾರನೂ ಬೀಳೋಕ್ಕೆ ಯಡಿಯೂರಪ್ಪ ಸಾಹೇಬ್ರ ಕಣ್ಣೀರೇ ಕಾರಣ. ಕಾಂಗ್ರೆಸ್ ಸರ್ಕಾರ ಬೀಳೋಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕಣ್ಣೀರು ಕಾರಣ ಆಗ್ತದೆ. ಇವತ್ತಿನ ಸ್ಟೇಟ್ಮೆಂಟು ಇನ್ನು 28ಕ್ಕೆ ನೀವು ರಿಪೀಟ್ ಹಾಕ್ಬೇಕಾಗ್ತದೆ. ನಾನು ಇವತ್ತು ಕೊಟ್ಟ ಸ್ಟೇಟ್ಮೆಂಟು 100% BJP ಅಧಿಕಾರಕ್ಕೆ ಬಂದೇ ಬರ್ತದೆ. ನೋಡ್ರಿ, ನಾವು ದಯವಿಟ್ಟು ನಾವು ಭವಿಷ್ಯದ ಮೇಲೆ ಅದ್ರ ಮೇಲೆ ನಾವು ಅವಲಂಬಿತರಾಗಿಲ್ಲ. ಹಂಗಿತ್ತಂದ್ರೆ ನಾನು ಯಾರೋ ಹಿಂಗೆ ಭವಿಷ್ಯ ಹೇಳೋರಿಗೆ ನಂದೊಂದು ರಿಕ್ವೆಸ್ಟು, ನಾವು ಇಷ್ಟು ಹೋಗಿ ನಾಮಿನೇಷನ್ ಮಾಡಿ ಜನರು ಕೈಕಾಲು ಬಿದ್ದು ಅಪ್ಪ ಅಣ್ಣಂದು ಗೆದ್ದು ಶಾಸಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಕನಸು ಕಾಣ್ತೀವಿ. ನೀವು ಕುಂತಲ್ಲೇ ಭವಿಷ್ಯ ಹೇಳಿ ಹಿಂಗಂತಂದ್ರೆ ಯಾರು ನಾಮಿನೇಷನ್ ಮಾಡಲಾರ್ದು, ಯಾರು ಕೆಲಸನೇ ಮಾಡಲಾರ್ದು, ಯಾರು ಇಲ್ಲದನ್ನು ನೀವು ಮಾಡಿರಿ ಮುಖ್ಯಮಂತ್ರಿ. ಅಷ್ಟೊಂದು ಶಕ್ತಿ ಪವರ್ಫುಲ್ ಇತ್ತಂತಂದ್ರೆ ಮಾಡಿರಿ. ಅದನ್ನ ನೋಡ್ರಿ, ಪ್ರಚಾರ ಸುಮ್ಮನೆ ಹೇಳ್ತಾರೆ, ಕೆಲವೊಂದು ಜನ ಹೇಳೋದು ಕೇಳ್ತಾರೆ. ಆ ಥರ ಯಾವುದಲ್ಲ. ಇಲ್ಲಿ ಮೈ ದುಡಿದು ಇಷ್ಟೆಲ್ಲ ಕೆಲಸ ಮಾಡಿದರೆ ಜನರ ಆಶೀರ್ವಾದ ಸಿಗೋದು ಕಷ್ಟ ಅದ. ಇನ್ನು ಯಾರೋ ಒಬ್ಬ ಜ್ಯೋತಿಷಿಯವ್ರ ಮಾತು ಕೇಳಿ ಜೀವನ ನಮ್ದೆಲ್ಲರೂ ನಡೀತಿತ್ತಪ್ಪ ಅಂತಂದ್ರೆ ಎಲ್ಲರೂ ಜನರ ಎದುರಿಗೆ ಯಾಕೆ ನಾವು ಹೋಗ್ತಿದ್ವಿ? ಆ ಜ್ಯೋತಿಷಿಯವ್ರ ಮನೆ ಮುಂದೆ ಕುಂತು ಬಿಡ್ತಿದ್ವಿ, ನೀನೇ ನಮ್ಗೆ ಗೆಲ್ಸಪ್ಪ ಅಂತಂದು. ಶತಸಿದ್ಧ ಬರ್ತದೆ. 100% BJP ಸರ್ಕಾರ 28ಕ್ಕೆ ಬಂದೇ ಬರ್ತದೆ. ನೀವು ಎಷ್ಟರ 100% ಬರ್ತದೆ. ಈಗಿನ ಪರಿಸ್ಥಿತಿ ಆಧಾರ ಮೇಲೆ ನಮ್ಮದು 100% ನಮ್ಮದು ಬರ್ತದೆ. ನಮ್ಮ ಸರ್ಕಾರನೂ ಬೀಳೋಕ್ಕೆ ಯಡಿಯೂರಪ್ಪ ಸಾಹೇಬ್ರ ಕಣ್ಣೀರೇ ಕಾರಣ. ಕಾಂಗ್ರೆಸ್ ಸರ್ಕಾರ ಬೀಳೋಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕಣ್ಣೀರು ಕಾರಣ ಆಗ್ತದೆ. ಇವತ್ತಿನ ಸ್ಟೇಟ್ಮೆಂಟು ಇನ್ನು 28ಕ್ಕೆ ನೀವು ರಿಪೀಟ್ ಹಾಕ್ಬೇಕಾಗ್ತದೆ. ನಾನು ಇವತ್ತು ಕೊಟ್ಟ ಸ್ಟೇಟ್ಮೆಂಟು 100% BJP ಅಧಿಕಾರಕ್ಕೆ ಬಂದೇ ಬರ್ತದೆ. ನೋಡ್ರಿ, ನಾವು ದಯವಿಟ್ಟು ನಾವು ಭವಿಷ್ಯದ ಮೇಲೆ ಅದ್ರ ಮೇಲೆ ನಾವು ಅವಲಂಬಿತರಾಗಿಲ್ಲ. ಹಂಗಿತ್ತಂದ್ರೆ ನಾನು ಯಾರೋ ಹಿಂಗೆ ಭವಿಷ್ಯ ಹೇಳೋರಿಗೆ ನಂದೊಂದು ರಿಕ್ವೆಸ್ಟು, ನಾವು ಇಷ್ಟು ಹೋಗಿ ನಾಮಿನೇಷನ್ ಮಾಡಿ ಜನರು ಕೈಕಾಲು ಬಿದ್ದು ಅಪ್ಪ ಅಣ್ಣಂದು ಗೆದ್ದು ಶಾಸಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಕನಸು ಕಾಣ್ತೀವಿ. ನೀವು ಕುಂತಲ್ಲೇ ಭವಿಷ್ಯ ಹೇಳಿ ಹಿಂಗಂತಂದ್ರೆ ಯಾರು ನಾಮಿನೇಷನ್ ಮಾಡಲಾರ್ದು, ಯಾರು ಕೆಲಸನೇ ಮಾಡಲಾರ್ದು, ಯಾರು ಇಲ್ಲದನ್ನು ನೀವು ಮಾಡಿರಿ ಮುಖ್ಯಮಂತ್ರಿ. ಅಷ್ಟೊಂದು ಶಕ್ತಿ ಪವರ್ಫುಲ್ ಇತ್ತಂತಂದ್ರೆ ಮಾಡಿರಿ. ಅದನ್ನ ನೋಡ್ರಿ, ಪ್ರಚಾರ ಸುಮ್ಮನೆ ಹೇಳ್ತಾರೆ, ಕೆಲವೊಂದು ಜನ ಹೇಳೋದು ಕೇಳ್ತಾರೆ. ಆ ಥರ ಯಾವುದಲ್ಲ. ಇಲ್ಲಿ ಮೈ ದುಡಿದು ಇಷ್ಟೆಲ್ಲ ಕೆಲಸ ಮಾಡಿದರೆ ಜನರ ಆಶೀರ್ವಾದ ಸಿಗೋದು ಕಷ್ಟ ಅದ. ಇನ್ನು ಯಾರೋ ಒಬ್ಬ ಜ್ಯೋತಿಷಿಯವ್ರ ಮಾತು ಕೇಳಿ ಜೀವನ ನಮ್ದೆಲ್ಲರೂ ನಡೀತಿತ್ತಪ್ಪ ಅಂತಂದ್ರೆ ಎಲ್ಲರೂ ಜನರ ಎದುರಿಗೆ ಯಾಕೆ ನಾವು ಹೋಗ್ತಿದ್ವಿ? ಆ ಜ್ಯೋತಿಷಿಯವ್ರ ಮನೆ ಮುಂದೆ ಕುಂತು ಬಿಡ್ತಿದ್ವಿ, ನೀನೇ ನಮ್ಗೆ ಗೆಲ್ಸಪ್ಪ ಅಂತಂದು. ಶತಸಿದ್ಧ ಬರ್ತದೆ. 100% BJP ಸರ್ಕಾರ 28ಕ್ಕೆ ಬಂದೇ ಬರ್ತದೆ.